ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಯಾಕೆ ಶ್ರೇಷ್ಠ? ಇದು 99% ಜನಕ್ಕೆ ಗೊತ್ತೇ ಇಲ್ಲ. ಹೌದು, ನಮ್ಮ ದೇಶವು ವೈವಿಧ್ಯಮಯ ಸಂಸ್ಕೃತಿಗಳು ಮತ್ತು ಧರ್ಮಗಳಿಗೆ ನೆಲೆಯಾಗಿದೆ. ಆಧುನಿಕತೆ ಎಷ್ಟೇ ಮುನ್ನೆಲೆಗೆ ಬಂದಿದ್ರೂ ಹಿಂದಿನಿಂದ ಬಂದ ಕೆಲ ಸಂಪ್ರದಾಯಗಳು, ಆಚರಣೆಗಳು ಇನ್ನೂ ಹಾಗೆಯೇ ಇವೆ. ಇಲ್ಲಿ ದೇವರು, ದೈವ ಎಲ್ಲದರ ಮೇಲೆ ನಂಬಿಕೆ ಜಾಸ್ತಿ. ಹಾಗೆಯೇ ದೇವರಿಗೆ ಅರ್ಪಿಸುವ ಅರ್ಪಣೆಗಳು ಸಹ ಗೌರವಾನ್ವಿತವಾಗಿವೆ. ಹಿಂದೂ ಧರ್ಮದಲ್ಲಿ ದೇವರ ನೈವೇದ್ಯ ವಿಚಾರಕ್ಕೆ ಬಂದರೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಹೆಚ್ಚು ಪ್ರಾಶಸ್ತ್ಯ ಪಡೆದುಕೊಳ್ತವೆ. ಬೇಕಾದಷ್ಟು ಹಣ್ಣುಗಳಿದ್ರೂ ಶುದ್ಧತೆಯ ಮತ್ತು ಭಕ್ತಿಯ ಸಂಕೇತವಾಗಿ ದೇವರಿಗೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನು ಮಾತ್ರವೇ ಅರ್ಪಿಸಲಾಗ್ತದೆ. ಇಲ್ಲಿ ಹಿಂದೂ ಧರ್ಮದಲ್ಲಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನ ಶುದ್ಧತೆಯ ಸಂಕೇತವಾಗಿ ಪರಿಗಣಿಸಲು ಕಾರಣ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ಹಿಂದೂ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ. ಹೌದು, ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇವೆರಡು ಪ್ರಕೃತಿಯ ಪವಿತ್ರ ಸೃಷ್ಟಿ. ಕಲಬೆರಕೆ ಎಂಜಲು ಇಲ್ಲದೆ ಬೆಳೆಯಲಾಗ್ತದೆ. ತೆಂಗಿನಕಾಯಿಯನ್ನ ಒಮ್ಮೆ ಒಡೆದ್ರೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಇರೋದಿಲ್ಲ. ಇದನ್ನ ಸಂಪೂರ್ಣವಾಗಿ ನೆಡಬೇಕು. ಹೀಗಾಗಿ ಇದನ್ನ ಎಂಜಲು ಮಾಡಿ ನೆಡಲು ಸಾಧ್ಯವಿಲ್ಲ. ಇನ್ನು ಬಾಳೆ ಮರ ಕೂಡ ಹಾಗೆ. ಇವುಗಳ ಸಸಿ ನೆಡುವ ಮೂಲಕವೇ ಗಿಡ ನೆಡುವ ಕಾರ್ಯ ನಡೆಸಲಾಗ್ತದೆ. ಬಾಳೆಹಣ್ಣನ್ನ ಒಮ್ಮೆ ಸಿಪ್ಪೆ ತೆಗೆದು ಬಳಸಿದ್ರೆ ಅದನ್ನ ನೆಡಲಾಗೋದಿಲ್ಲ. ಹೀಗಾಗಿ ಬಾಳೆಹಣ್ಣನ್ನ ದೇವರ ಪೂಜೆಗೆ ಅರ್ಹ ಮತ್ತು ಮಂಗಳಕರವಾಗಿ ಬಳಸಲಾಗ್ತದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ. ಮೊದಲನೆಯದಾಗಿ ಬಾಳೆ ಮರದ ಎಲೆ, ಕಾಂಡ, ಹಣ್ಣು, ಕಾಯಿ ಎಲ್ಲವೂ ಬಳಕೆಗೆ ಯೋಗ್ಯವಾಗಿದೆ ಮತ್ತಿದನ್ನ ಸಹ ಕಲ್ಪವೃಕ್ಷ ಅಂತ ಪರಿಗಣಿಸಲಾಗ್ತದೆ. ಹೀಗಾಗಿ ಹಿಂದೂ ಆಚರಣೆಗಳಲ್ಲಿ ಬಾಳೆಹಣ್ಣಿಗೆ ಬಲವಾದ ಸಾಂಕೇತಿಕ ಅರ್ಥ ಇದೆ. ಬಾಳೆಹಣ್ಣು ಸಾಕಷ್ಟು ಫಲವತ್ತತೆ ಮತ್ತು ಅದೃಷ್ಟವನ್ನ ಪ್ರತಿನಿಧಿಸುವ ಹಣ್ಣಾಗಿದೆ. ಇದೇ ಕಾರಣಕ್ಕೆ ದೇವರಿಗೂ ಅರ್ಪಿಸಲಾಗ್ತದೆ. ಇನ್ನು ಬಾಳೆ ಎಲೆಗಳಲ್ಲಿ ಊಟ ಮಾಡುವ ಅಭ್ಯಾಸ ಕೂಡ ಸಾಂಪ್ರದಾಯಿಕವಾಗಿದೆ. ಇದು ಬಾಳೆಯ ಪವಿತ್ರತೆಯನ್ನ ಮತ್ತಷ್ಟು ಹೆಚ್ಚಿಸುತ್ತದೆ. ಹಣ್ಣಿನ ಹಳದಿ ಬಣ್ಣವು ಅನೇಕ ಸಂಸ್ಕೃತಿಗಳಲ್ಲಿ ಜ್ಞಾನ ಮತ್ತು ಕಲಿಕೆಯನ್ನ ಪ್ರತಿನಿಧಿಸುತ್ತದೆ. ಬಾಳೆಹಣ್ಣು ಸಮೃದ್ಧಿಯ ಸಂಕೇತವಾಗಿದ್ರೆ ತೆಂಗಿನಕಾಯಿಯನ್ನ ಸಾಮಾನ್ಯವಾಗಿ ತ್ಯಾಗ, ಶುದ್ಧತೆ ಮತ್ತು ಮಾನವನ ಅಹಂಕಾರದ ಸಂಕೇತವೆಂದು ಪರಿಗಣಿಸಲಾಗ್ತದೆ. ಇದನ್ನು ಕೂಡ ಕಲ್ಪವೃಕ್ಷ ಎನ್ನಲಾಗ್ತದೆ. ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವಾಗ ನೈವೇದ್ಯದ ಸಮಯದಲ್ಲಿ ತೆಂಗಿನಕಾಯಿ ಒಡೆಯೋದು ಅತ್ಯಂತ ಪ್ರಮುಖವಾದ ಆಚರಣೆಯಾಗಿದೆ. ತೆಂಗಿನಕಾಯಿಯ ಗಟ್ಟಿಯಾದ ಚಿಪ್ಪು ಅಹಂಕಾರವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದನ್ನು ಒಡೆಯುವ ಮೂಲಕ ಅಹಂಕಾರ ಯಾವತ್ತಿದ್ರೂ ನಾಶವಾಗಲೇಬೇಕು ಅಂತ ಸೂಚಿಸುತ್ತದೆ. ಒಳಗಿನ ಬಿಳಿ ತೆಂಗು ಶುದ್ಧತೆ ಮತ್ತು ಭಕ್ತಿಯನ್ನು ಪ್ರತಿನಿಧಿಸುತ್ತದೆ. ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೆ ಇರುವ 3 ಕಣ್ಣುಗಳಿಗೂ ಮಹತ್ವ ಇದೆ. ಈ 3 ಕಣ್ಣುಗಳು ಶಿವನು ತನ್ನ ಹಣೆಯ ಮೇಲೆ 3ನೇ ಕಣ್ಣನ್ನು ಹೊಂದಿರುವಂತೆ ಸೂಚಿಸುತ್ತದೆ. ಆದ್ದರಿಂದ ಶಿವನಿಗೆ ಅಥವಾ ಇತರೆ ಯಾವುದೇ ದೇವತೆಗಳಿಗೆ ತೆಂಗಿನಕಾಯಿಯನ್ನು ಅರ್ಪಿಸೋದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಹೌದು, ತೆಂಗಿನಕಾಯಿಗಳು ಮತ್ತು ಬಾಳೆಹಣ್ಣುಗಳು ಅತ್ಯಂತ ಪುರಾತನವಾದ ಧಾರ್ಮಿಕ ಪುಸ್ತಕಗಳಲ್ಲಿ ಒಂದಾದ ಋಗ್ವೇದದಲ್ಲಿ ಉಲ್ಲೇಖಿಸಲ್ಪಡುತ್ತವೆ. ದೇಶದ ಅನೇಕ ಭಾಗಗಳಲ್ಲಿ ಬಾಳೆ ಮತ್ತು ತೆಂಗನ್ನ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಇದು ಶುದ್ಧತೆ ಮತ್ತು ಪವಿತ್ರತೆಯನ್ನು ಸೂಚಿಸುತ್ತದೆ. ಪ್ರಮುಖ ಹಬ್ಬಗಳಲ್ಲಿ ಕಾಯಿ ಒಡೆಯದೆ ಯಾವ ಕೆಲಸವೂ ಮುಂದೆ ಹೋಗಲ್ಲ. ಒಟ್ಟಿನಲ್ಲಿ ಹಿಂದೂಗಳ ಸಂಸ್ಕೃತಿಯಲ್ಲಿ ಇವೆರಡು ಶ್ರೇಷ್ಠತೆ ಮತ್ತು ಶುದ್ಧತೆಯ ಭಾಗಗಳಾಗಿವೆ. ಧನ್ಯವಾದಗಳು.